ಹುಚ್ಚನೋ ಜಾಣನೋ ತಗೊಂಡು ನನಗೆ ಏನಾಗಬೇಕು? ನನಗೂ ಬೇಕಾಗಿಲ್ಲ ಅಲ್ವಾ? ನನಗೂ ಬೇಕಾಗಿಲ್ಲ. ಅವನ ಕೈಗೆ AK-47 ಕೊಟ್ಟರೆ ಅವನು ಅಮಾಯಕರನ್ನ ಕೊಲ್ತಾನೆ, ಅಷ್ಟೇ ನನಗೆ ಕನ್ಸರ್ನ್ ಇರೋದು. ನೋಡಿ, ಅವನು ಅಷ್ಟೇ ಕನ್ಸರ್ನ್ ಇರೋದು. ಹೌದೌದು. ಅವನು ಹುಚ್ಚನ ಜಾಣನ ತಗೊಂಡು ನನಗೆ ಏನಾಗಬೇಕಾಗಿದೆ? ನಾವು ಅದೇ ಕುರಾನ್ ಓದಿದಾನೋ ಇಲ್ವೋ ತಿಳ್ಕೊಂಡು ನನಗೆ ಏನಾಗಬೇಕಾಗಿದೆ? ನೀವು ಸಮರ್ಥಿಸ್ಕೊಳ್ಳೋದಲ್ಲ, ನಾನು ಸಮರ್ಥಿಸ್ಕೊಳ್ಳೋಲ್ಲ. ಇಂಥವರೆಲ್ಲ ಬಂದು ನಾವು ಧರ್ಮವನ್ನು ಪಾಲಿಸೋರು ಅಂತ ನಾವು ಹೇಳ್ಕೊಳ್ಳಲ್ಲ. ಇಂಥವರು ಎಲ್ಲ ಸಮುದಾಯದಲ್ಲೂ ಇದ್ದಾರೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅಲ್ಲಾಹನ ಹೆಸರಿನಲ್ಲಿ ತಪ್ಪು ಮಾಡೋನು ಇದ್ದಾನೆ, ಯೇಸುವಿನ ಹೆಸರಿನಲ್ಲಿ ತಪ್ಪು ಮಾಡೋನು ಇದ್ದಾನೆ. ಕ್ರೂಸೇಡಿನ ಹೆಸರಿನಲ್ಲಿ ಎಷ್ಟು ಜನರನ್ನ ಕೊಂದಾಕಿದ್ರು. ಆ ಕಾಲಘಟ್ಟದಲ್ಲಿ ಇದ್ದಿದ್ರೆ ನಾವು ಅದನ್ನೇ ಚರ್ಚೆ ಮಾಡ್ತಿದ್ವಿ. ಮಾಡಿದ್ರೆ ಇಲ್ಲ ಅಂತ ಕೇಳ್ತಾ ಇದೀನಿ. ಆ ಕಾಲಘಟ್ಟ ಯಾಕೆ ನೋಡಿ, ಆ ಕಾಲಘಟ್ಟದಲ್ಲಿ ಇದ್ದಿದ್ರೆ ನಾವು ಅದನ್ನೇ ಚರ್ಚೆ ಮಾಡ್ತಿದ್ವಿ. ಈಗ ಜಗತ್ತು ನರಳ್ತಾ ಇರೋದು ಇಸ್ಲಾಮಿಕ್ ಟೆರರಿಸಂ ನಿಂದ. ಇಸ್ಲಾಮಿಕ್ ಟೆರರಿಸಂ ಒಪ್ಪಿಕೊಳ್ಳಿ ಅದನ್ನ. ಇಸ್ಲಾಮಿಕ್ ಟೆರರಿಸಂ ನಿಂದ ಜಗತ್ತು ನರಳ್ತಾ ಇದೆ. ಆದ್ದರಿಂದ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಮುಸ್ಲಿಂ ಟೆರರಿಸಂ ಎನ್ನುವ ಪದವನ್ನು ನಾನು ಸಮರ್ಥಿಸ್ಕೊಳ್ತೀನಿ. ವೆರಿ ಕ್ಲಿಯರಾಗಿ ಮಾತಾಡ್ತೀನಿ. ನೋಡಿ, ಈ ಮುಸ್ಲಿಮ್ಗಳು ಅಂತ ಹೇಳ್ಕೊಂಡು ಮಾಡುವ ಕೆಲಸಕ್ಕೆ ಇವರು ಮುಸ್ಲಿಮ್ ಇಲ್ಲ ಅಂತ ನಾನು ಹೇಳ್ಬೋದು. ಆದರೆ ಅವರು ಮುಸ್ಲಿಮ್ ಅಂತ ನಂಬಿರೋ ಕಾರಣಕ್ಕೋಸ್ಕರ ಮುಸ್ಲಿಂ ಟೆರರಿಸಮ್ ಅಂತ ನೇಮ್ ಕೊಡಿ, ಪರವಾಗಿಲ್ಲ. ಇಸ್ಲಾಮಿಕ್ ಟೆರರಿಸಮ್ ಅಂತ ಕೊಡುವಾಗ ನನಗೆ ಅದಕ್ಕೆ ನಾನು ಸಮರ್ಥನೆ ಮಾಡೋಕ್ಕಾಗೋದಿಲ್ಲ. ಹಿಂದೂ ಧರ್ಮವೇ ಇದನ್ನು ಹೇಳ್ತಿದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಇಲ್ಲ ಬೌದ್ಧ ಧರ್ಮವೇ ಇದನ್ನು ಹೇಳೋಕ್ಕೆ ಮುಂದೆ ಬಂದಿದ್ದನ್ನು ನಾನು ಹೇಳೋಕ್ಕಾಗಲ್ಲ. ಇದು ಮಾಡಿರೋ ಒಬ್ಬ ರಾಜ ಮಾಡಿರೋ ತಪ್ಪು, ಇನ್ನೊಂದು ರಾಜ ಮೇಲೆ ದಾಳಿ ಮಾಡಿದ್ದಾನೆ, ಅದು ತಪ್ಪಾಗಿದೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲಿ ಕ್ರೂಸೇಡರ್ಸ್ ಏನು ಮಾಡಿದ್ರು ಅದು ಕ್ರಿಶ್ಚಿಯಾನಿಟಿ ಬೋಧನೆ ಮಾಡಿದಿಲ್ಲ, ಅವ್ನು ಮಾಡ್ತಾ ಇದ್ದಾನೆ, ಅವ್ನು ತಪ್ಪು ಮಾಡಿದ್ದಾನೆ. ಮತ್ತು ಇವನು ಯಾರು ಹಿಟ್ಲರ್ ಮಾಡಿರೋ ಕೃತ್ಯ ಎಲ್ಲ ಬಂದು ಕ್ರಿಶ್ಚಿಯಾನಿಟಿ ಹೇಳಿ ಅದು ಅವನು ಮಾಡಿಲ್ಲ, ಅವನು ಮಾಡಿರೋ ತಪ್ಪು, ಅವನು ಪಾಪಿ. ಹಾಗಾಗಿ ಇಸ್ಲಾಮನ್ನು ನೀವು ಯಾವುದೇ ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪಿಗೆ ಇಸ್ಲಾಂ ಹೊಣೆ ಅಂತ ಹೇಳುವಾಗ ನಾನು ಅದಕ್ಕೆ ಸಮರ್ಥನೆ ಮಾಡೋಕ್ಕಾಗಲ್ಲ.